ಸ್ನೇಹಿತರೆ, ಇವತ್ತು ನಾವು ಎಲೆಕ್ಟ್ರಾನಿಕ್ ಸಿಟಿಲಿ ಇರ್ತಕ್ಕಂಥ ದಿ ಬಿಗ್ ಬಫೆಟ್ ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ನಾನ್ ವೆಜ್ಜು ವೆಜ್ ಊಟ ಅನ್ಲಿಮಿಟೆಡ್ ಇರುತ್ತೆ. ಬನ್ನಿ ಒಳಗಡೆ ಒಂದ್ಸರಿ ಹೋಗಿ ನೋಡೋಣ ಹೇಗಿದೆ ವಾತಾವರಣ ಅಂತ. ಬನ್ನಿ, ಇವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ, ಒಳಗಡೆ ಬಂದ ತಕ್ಷಣ ನಿಜವಾಗ್ಲೂ ಒಂದು ಪೀಸ್ಫುಲ್ ವಾತಾವರಣ ಅದ್ಭುತವಾಗಿ ಕಾಣಿಸುತ್ತೆ. ಒಳಗಡೆ ಇರ್ತಕ್ಕಂಥ ಒಂದು ಪ್ಲೇಸ್ ಆಗಿರ್ಬೋದು. ಬಂದ ತಕ್ಷಣ ನಮಗೆ ಇಲ್ಲಿ ವೆಲ್ಕಮ್ ಡ್ರಿಂಕ್ಸ್ ಸಿಗುತ್ತೆ ನೋಡಿ ಇಲ್ಲಿ. ಮತ್ತೆ ಇದು ಮ್ಯಾಂಗೋ ರಸನ, ಇಲ್ಲಿ ಬಂದ್ಬಿಟ್ಟು ವಾಟರ್ ಮೆಲನ್ ಜ್ಯೂಸು. ಇವು ಬಂದ ತಕ್ಷಣ ನಮಗೆ ಜ್ಯೂಸ್ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, ಅನ್ಲಿಮಿಟೆಡ್ ನಾನ್ ವೆಜ್ ಯಾವುದರ ಹಾಕತ್ತೀನಿ ಎಲ್ಲವೂ ಕೂಡ ಅನ್ಲಿಮಿಟೆಡ್ ಇರುತ್ತೆ. ಇದೆಲ್ಲ ಪ್ರತಿಯೊಂದೂ ಇಲ್ಲಿ ಯಾವುದೇ ತಿಂದ್ರೂ ಅನ್ಲಿಮಿಟೆಡ್ ಆಗಿರುತ್ತೆ. ಸಿಸ್ಟರ್ ಬನ್ನಿ, ಹೋಲ್ಡ್ ಮಾಡಿ ಬನ್ನಿ ಬನ್ನಿ, ಸರಿ ಸರಿ. ಇನ್ನೊಂದು ಕಡೆ ನಿಮಗೆ ವೆಜ್, ಬನ್ನಿ ಸರ್ ಆ ಕಡೆ ನೀವು ನೋಡ್ತಾ ಇದ್ದೀರಲ್ಲ, ಆ್ಯಕ್ಚುಲಿ ಅಲ್ಲಿ ನಿಮಗೆ ಅನ್ಲಿಮಿಟೆಡ್ ವೆಜ್ ಫುಡ್ಡು, ಅನ್ಲಿಮಿಟೆಡ್ ವೆಜ್ಜು. ಇಲ್ಲಿ ಆ್ಯಕ್ಚುಲಿ ನಿಮಗೆ ಸ್ನ್ಯಾಕ್ಸ್ಗಳು ಸಿಗ್ತವೆ ಇಲ್ಲಿ. ನಿಜವಾಗ್ಲೂ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಸುರಿಯುತ್ತೆ. ಈಗ ನೋಡಿ, ಇಲ್ಲೆಲ್ಲ ವೆಜ್ಜು ನಿಮಗೆ, ಇಲ್ಲಿಂದ ನಿಮಗೆ ಫುಲ್ಲು ವೆಜ್ ಊಟ, ವೆಜ್ಜು ಕೂಡ ಅನ್ಲಿಮಿಟೆಡ್ ಇರುತ್ತೆ ಫುಡ್ಡು. ಎಸ್, ಇಲ್ಲಿ ನನ್ನ ಹಸ್ಬೆಂಡ್ 50 ಇಯರ್ಸ್ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಹೌದು, ಎಷ್ಟು ಖುಷಿ ಆಗ್ತಿದೆ ಮೇಡಮ್? ತುಂಬಾ ಖುಷಿ ಆಗ್ತಾ ಇದೆ. ಇಟ್ ವಾಸ್ ಮೈ ಡ್ರೀಮ್ ಆಕ್ಚುಲಿ. ನಾನು ಆಲ್ಮೋಸ್ಟ್ 5 ಇಯರ್ಸ್ ಇಂದ ನಾನು ಎಲ್ಲಿ ಬುಕ್ ಮಾಡಬೇಕು, ಯಾವ ತರ ಮಾಡಬೇಕು ಅಂತ ನೋಡ್ತಾ ಇದ್ದೆ. ನನ್ಗೆ ಕೆಲವೊಂದು ಫ್ರೆಂಡ್ಸ್ ಇಲ್ಲಿ ರೆಫರ್ ಮಾಡಿದ್ರು. ಆಕ್ಚುಲಿ ನಾನು US ಇಂದ ಒಂದು 3-4 ಮಂತ್ಸ್ ಬ್ಯಾಕ್ ಬಂದು ನಾನು ಎಲ್ಲಾ ರೆಸ್ಟೋರೆಂಟ್ ಸ್ವಲ್ಪ ನೋಡಿದೆ. ಹೌದು, ಅಲ್ಲಿಂದ ನಾನು ಇವಾಗ ಇಲ್ಲಿ ಟ್ರಾವೆಲ್ ಮಾಡಿರೋದು, ಬೇಸ್ಡ್ ಔಟ್ ಆಫ್ ಬ್ಯಾಂಗ್ಳೂರ್. ಸೊ ಈ ಒಕೇಶನ್ಗೋಸ್ಕರನೇ ನಾನು ಅಲ್ಲಿಂದ ಬಂದು, ಬಿಕಾಸ್ ಐ ವಾಂಟೆಡ್ ಟು ಸೆಲೆಬ್ರೇಟ್ ದಿಸ್ ಬಿಗ್ ಮೂಮೆಂಟ್. ಸೊ ಅದಕ್ಕೋಸ್ಕರ ಬಂದೆ. ನಾನು ಆಲ್ಮೋಸ್ಟ್ ಲೈಕ್ 1200 ಜನಗಳು ನನ್ನ ಅಂಡರ್ ಕೆಲಸ ಮಾಡ್ತಾರೆ. ಅವರೆಲ್ಲ ರೆಫರ್ ಮಾಡಿದ್ರು, ಕೆಲವೊಂದು ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಅವರೆಲ್ಲ ರೆಫರ್ ಮಾಡಿದ್ರು. ಬಟ್ ಐ ಫೆಲ್ಟ್ ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಒನ್ ವೇರ್ ಐ ವೆರಿ ಹ್ಯಾಪಿ ಫಾರ್ ಇಟ್. ಬಿಕಾಸ್ ತುಂಬಾ ಒಳ್ಳೊಳ್ಳೆ ರೆಸ್ಟೋರೆಂಟ್ಸು ಇತ್ತು, ಬಟ್ ಈ ರೆಸ್ಟೋರೆಂಟ್ ಅಲ್ಲಿ ನನ್ಗೇನಂದ್ರೆ ವೆರಿ ಫ್ರೆಂಡ್ಲಿ ನೇಚರ್, ವೆರಿ ಕೋಆಪರೇಟಿವ್ ಪೀಪಲ್. ನಾವೇನೇನಾದ್ರು ಹೇಳಿದ್ರು ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡಿದ್ರು. ಅಂಡ್ ನಾವು ಯಾವಾಗ್ಲಾದ್ರು ಕಾಲ್ ಮಾಡಿದ್ರೆ ದೇ ವರ್ ನಾಟ್ ಹೆಸಿಟೇಟ್ ಟು ರೀಚ್ ಔಟ್. ಸೊ ಹಂಗಾಗಿ ನನಗೆ ಐ ವಾಸ್ ರೆಡಿ ಟು ಪೇ ಈವನ್ ಎಕ್ಸ್ಟ್ರಾ ಮನಿ. ಬಟ್ ಈ ತರ ಏನಂದ್ರೆ ಇಲ್ಲಿ ಏನಂತ ಹೇಳಿದ್ರೆ ನನಗೆ ಬಹಳ ಖುಷಿ ಆಯ್ತು. ಸೊ ಹಂಗಾಗಿ ಐ ವಾಸ್ ನಾಟ್ ರೆಡಿ ಟು ಗೋ ಫಾರ್ ಎನಿ ಅದರ್ ರೆಸ್ಟೋರೆಂಟ್. So I'm very happy with. I would refer everyone. Happily you can come to this restaurant, enjoy yourself along with your family. I wanted to give big thanks everyone, all the servants whoever was here. They're very good, friendly nature. Very happy to be part of this. Thank you. The big buffet eat unlimited ಅಂತಿದೆ. ಹೆಸರು ತಕ್ಕಂಗೆ ಇದೆ. ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ. ಅಂಡ್ ಫುಡ್ ಎಲ್ಲ ನಾನು ನೋಡಿದಾಗ ಜಸ್ಟ್ ಅನ್ಲಿಮಿಟೆಡ್ ಅಂತ ಹೇಳಿದಾಗ ಇಷ್ಟು ಐಟಮ್ಸ್ ಆಗುತ್ತಾ, ತಿನ್ಬೋದಾ ಅಂತ ಬಂದು ಒಂದ್ಸರಿ ಇಲ್ಲಿ ಐ ಸರ್ವ್ಡ್ ಮೈ ಸೆಲ್ಫ್. ನಾನು ಬಂದು ನೋಡಿ ಚೆಕ್ ಮಾಡಿ ಫುಡ್ ಚೆನ್ನಾಗಿದೆಯಾ, ಸೋಡಾ ಏನಾದ್ರು ಹಾಕಿದಾರಾ. ಬಿಕಾಸ್ ನಾವು ತುಂಬಾ ಎಂಪ್ಲಾಯೀಸ್ ಜೊತೆ ಇವಾಗ ನಾನು ರೆಫರ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನ್ ಹ್ಯಾಪಿ ಆಗಿರ್ಬೇಕು. ಸೊ ಅಲ್ಲಿ ದೆನ್ ವೆನ್ ಐ ಕೇಮ್ ಯೂರ್ ಐ ವಾಸ್ ವೆರಿ ಹ್ಯಾಪಿ ಆಫ್ಟರ್ ಸೀಯಿಂಗ್ ದ ಇಟ್ ಲುಕ್ಸ್ ಲೈಕ್ ವೆರಿ ಸ್ಮಾಲ್, ಬಟ್ ತುಂಬಾ ಸಸ್ಪಿಷಿಯಸ್ ಪ್ಲೇಸು,
ತುಂಬಾ ರೆಕಮೆಂಡೆಡ್ ಪ್ಲೇಸ್ ಆಕ್ಚುಲಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ತುಂಬಾ ಹ್ಯಾಪಿ ಅಂತ ದೇ ಕಾಣ್ತಾರೆ. ಆರ್ ವೆರಿ ವೆರಿ ಹ್ಯಾಪಿ. ನನ್ಗೆ ಏನನ್ಸ್ತು ಫಸ್ಟ್ ಫುಡ್ ಹೇಗಿರುತ್ತೋ ನಾನ್ ತಿಂದೋದಾಗ ಬಹಳ ಚೆನ್ನಾಗಿತ್ತು, ಇವಾಗ ಹೇಗಿರುತ್ತೋ ಅನ್ನೋ ಇಂಟೆನ್ಷನ್ ಇತ್ತು. ಬಟ್ ನೌ ಐ ಆಮ್ ವೆರಿ ಹ್ಯಾಪಿ ಅಂಡ್ ಎವ್ರಿಬಡಿ ಇಸ್ ವೆರಿ ಹ್ಯಾಪಿ. ದೇ ಆರ್ ಟೆಲ್ಲಿಂಗ್ ಫುಡ್ ಇಸ್ ವೆರಿ ಗುಡ್. ನೀವಂತೂ ಊಟ ಮಾಡ್ತಾ ಇಲ್ಲ, ಎಲ್ಲ ಟೇಬಲ್ ಹೋಗಿ ಚೆನ್ನಾಗಿದೆ ಊಟ ಮಾಡಿ. ಹೌದು, ನಾನು ಆಕ್ಚುಲಿ ಐ ವಾಂಟೆಡ್ ಟು ಟೇಕ್ ದಿಸ್ ಲಾಸ್ಟ್ ಮೂಮೆಂಟ್ ಬಿಕಾಸ್ ಲಾಸ್ಟ್ ಟೈಮ್ ಬಂದು ನಾನು ಊಟ ಮಾಡ್ಕೊಂಡು ಹೋಗಿದ್ದೆ, ನಾನು ನನ್ನ ಸಿಸ್ಟರು. ಸೊ ಹಂಗಾಗಿ ಐ ನೋ ವೆಲ್. ಬಟ್ ಇವತ್ತು ಹೇಗಿದೆ ಅನ್ನೋದು ಐ ವಾಂಟೆಡ್ ಟು ಟೇಕ್ ಅ ಒಪಿನಿಯನ್ ಆಫ್ ಎವ್ರಿಬಡಿ. ಸೊ ರಿಯಲಿ ವಂಡರ್ಫುಲ್ ಅರೇಂಜ್ಮೆಂಟ್ಸ್ ದೇ ಹ್ಯಾವ್ ಡನ್. ಮನೇಲಿ ಅಡುಗೆ ಮಾಡಿ ಬಡಿಸ್ದಂಗೆ ಖುಷಿ ಆಗಿದೆ ನಿಮ್ಗೆ? ತುಂಬಾ ಚೆನ್ನಾಗಿದೆ. ನನ್ಗೆ ಏನ್ ಖುಷಿ ಇಲ್ಲಿ ಅಂತ ಹೇಳಿದ್ರೆ, ಯಾರನ್ನಾದ್ರೂ ಅಪ್ರೋಚ್ ಮಾಡಿ ತುಂಬಾ ಫ್ರೆಂಡ್ಲಿ ಆಗಿ ಬಂದ್ ಮಾತಾಡ್ತಾರೆ. ಅಂಡ್ ಫುಡ್ ಎಲ್ಲ ತುಂಬಾ ಚೆನ್ನಾಗಿದೆ. ಯಾರು ಹೆಸಿಟೇಟ್ ಮಾಡ್ಕೊಳ್ತಾ ಇಲ್ಲ, ಬಂದ್ ಇಲ್ಲಿ ಸರ್ವ್ ಮಾಡಿ, ನಮ್ ಫ್ರೆಂಡ್ಸ್ ಬಂದಿದ್ದಾರೆ, ರಿಲೇಟಿವ್ಸ್ ಬಂದಿದ್ದಾರೆ ಅಂತ ಹೇಳಿದ್ರೆ ಯಾರು ಹೆಸಿಟೇಟ್ ಮಾಡ್ಕೊಂಡಿಲ್ಲ. ಒಂದೇ ನಿಮಿಷ ಮೇಡಮ್ ಬರ್ತೀನಿ ಅಂತ ಹೇಳ್ತಾರೆ ಹೊರತು ಯಾರು ಮುಖಾಮುಖಿ ಒಂಥರ ಮಾಡ್ಕೊಂತಲ್ಲ. ಅದು ನನ್ಗೆ ಬಹಳ ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಅಂಡ್ ಫುಡ್ ಇಸ್ ವಂಡರ್ಫುಲ್. ಒಂದೇನಂದ್ರೆ ಇದು ಹಳೆ ಫುಡ್ ಎಲ್ಲ ಮಾಡ್ಕೊಂಡು ಸ್ಟೋರ್ಡ್ ಫುಡ್ ಎಲ್ಲ ಕೊಡ್ತಾರೆ, ಇಲ್ಲಿ ಆತರ ಏನಿಲ್ಲ, ಎಲ್ಲ ಫ್ರೆಶ್ ಫುಡ್ ಇದೆ, ತುಂಬಾ ಚೆನ್ನಾಗಿದೆ. ಐ ವುಡ್ ರೆಕಮೆಂಡ್ ಎವ್ರಿಬಡಿ ಟು ಕಮ್. ನಮಸ್ತೆ. ನಮಸ್ಕಾರ ಮೇಡಮ್. ಎಲ್ಲಿಂದ ಬಂದಿರೋದು ಸರ್? ನಾವು ಚಂದಾಪುರ ಮೇಡಮ್. ಸರ್ ಏನ್ ತಗೊಂಡ್ರಿ? ಈಗ ಫಿಶ್ ಮತ್ತೆ ಚಿಕನ್ ಮತ್ತೆ ಬಿರಿಯಾನಿ ಹಾಕೊಂಡಿದ್ವಿ, ಎಲ್ಲ ಚೆನ್ನಾಗಿದೆ ಮೇಡಮ್. ಟೇಸ್ಟ್ ಎಲ್ಲ ಹೇಗಿದೆ ಸರ್? ಮನೇಲಿ ಮಾಡ್ದಂಗೆ ಇದೆಯಾ ಅದು? ಹೌದು, 100% ಮನೆ ಊಟ ತರ ಇದೆ. 100% ಫ್ಯಾಮಿಲಿ ಬಂದು ಆರಾಮಾಗಿ ತಿನ್ಬೋದು, ಏನ್ ತೊಂದರೆ ಇಲ್ಲ, ಬಟ್ ಚೆನ್ನಾಗಿದೆ. ಕೊಟ್ಟಿರೋ ಫುಡ್ ಊಟ ಕೊಟ್ಟಿದ್ರೆ ಸರ್ ವರ್ತ್ ಇದೆಯಾ ಸರ್? ಕೊಟ್ಟಿರೋ ವರ್ತ್ ಇದೆಯಾ? 100% ಇದೆ. ಹೌದು, ಆರಾಮಾಗಿ ಫ್ಯಾಮಿಲಿ ಜೊತೆ ಮಾಡ್ಬೋದು. ಫ್ಯಾಮಿಲಿ ಫ್ರೆಂಡ್ಸ್ ಮತ್ತೆ ಏನಾದ್ರು ಈ ತರ ಪಾರ್ಟಿ ಗೀಟಿ ಏನಾದ್ರು ಇದ್ರೆ 100% ಬಂದ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ, ಈ ಹೋಟೆಲ್ ಜೊತೆ ಪಾರ್ಟಿನೂ ಮಾಡ್ಬೋದು. ಹೌದು. ನಮಸ್ತೆ ಮ್ಯಾಮ್, ಹೇಮಲತಾ, ಎಲ್ಲಿಂದ ಬಂದಿರೋದು? ಚಂದಾಪುರ ಮ್ಯಾಮ್. ನೀವು ಸೇಮ್ ಸೇಮ್. ಹೇಗಿದೆ ಟೇಸ್ಟ್ ಎಲ್ಲ ಹೇಗಿದೆ? ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ ಮ್ಯಾಮ್. ಇದೊಂದು ಹೋಟೆಲ್ ನಿಮ್ಗೆ ಹೆಂಗ್ ಗೊತ್ತಾಯ್ತು ಇದು? ಇದು ಬರ್ಡೇಗೆ ಇನ್ವೈಟ್ ಮಾಡಿದ್ರು ಮ್ಯಾಮ್, ನಮ್ಮ ಅಪ್ಪ ಕಂಪ್ನಿ ಸೈಡಿಂದ, ಹಂಗ್ ಗೊತ್ತಾಯ್ತು, ಅದಕ್ಕೆ ಬಂದ್ವಿ. ನಿಮ್ಮ ಹೆಸರು? ಮೋಹಿತ್, ಎಲ್ಲಿಂದ ಬಂದಿರೋದು? ಎಲೆಕ್ಟ್ರಾನಿಕ್ ಸಿಟಿ. ಹೇಗೆ ಗೊತ್ತಾಯ್ತು ಎಲೆಕ್ಟ್ರಿಸಿಟಿ ಈ ತರ ಒಂದು ರೆಸ್ಟೋರೆಂಟ್ ಇದೆ? ನನ್ನ ಫ್ರೆಂಡ್ ಗೂಗಲ್ ಮ್ಯಾಪ್ಸ್ ಅಲ್ಲಿ ಹುಡುಕ್ತಿದ್ದ, ಹಾಗೆ ಸಿಕ್ತು. ರೇಟಿಂಗ್ಸ್ ಚೆನ್ನಾಗಿತ್ತು ಅಂತ. ಹೇಗಿದೆ ಹೋಟೆಲ್? ಚೆನ್ನಾಗಿದೆ. ಈಗ ಯಾಕೆ ಜೊತೆ ಬಂದಿದ್ದೀರಿ? ಈಗ ಫ್ರೆಂಡ್ಸ್ ಜೊತೆ ಬಂದ್ವಿ. ನೆಕ್ಸ್ಟ್ ನೆಕ್ಸ್ಟ್ ಮೋಸ್ಟ್ಲಿ ಫ್ರೆಂಡ್ಸ್ ಜೊತೆನೆ ಪ್ಲಾನ್ ಇರುತ್ತೆ. ಏನೇನು ತಗೊಂಡ್ರಿ ನೀವು? ನಾನು ವೆಜ್ ಪನ್ನೀರ್ ಚೆನ್ನಾಗಿದೆ, ಪನ್ನೀರ್ ಎಲ್ಲ ಚೆನ್ನಾಗಿದೆ. ಐಟಮ್ಸ್ ಕೊಡ್ತೀರಾ ಎಷ್ಟು? ನನಗೆ ವ್ಯಾಲ್ಯೂ ಆಫ್ ಪ್ರೈಸ್ ಮೀನ್ಸ್ ವ್ಯಾಲ್ಯೂ ಫಾರ್ ಹೌದು, ಎಷ್ಟೆಲ್ಲ ರೆಕಮೆಂಡ್ ಮಾಡ್ತೀರಾ? ಡೆಫಿನೆಟ್ಲಿ ಮಾಡ್ತೀನಿ. ಸರ್ ನಮಸ್ತೆ. ಸರ್ ನಮಸ್ಕಾರ, ಹೇಳಿ. ಸರ್ ಈ ಹೋಟೆಲ್ ಹೆಸರು ನಿಮ್ಗೆ ಹೇಳಿ. ದ ಬಿಗ್ ಬಫೆಟ್ ಈಟ್ ಅನ್ಲಿಮಿಟೆಡ್ ಅಂತ. ದ ಬಿಗ್ ಬಫೆಟ್ ಈಟ್ ಅನ್ಲಿಮಿಟೆಡ್. ಹೌದು. ಎಷ್ಟಾದ್ರೂ ತಿನ್ಬೋದು? ಎಷ್ಟಾದ್ರೂ ತಿಂದು ಏನಾದ್ರೂ ತಿನ್ನಿ. ವೆಜ್ ನಾನ್ ವೆಜ್ ಎರಡು ಇದೆಯಾ? ಎರಡು ಇದೆ, ಎರಡು ಅನ್ಲಿಮಿಟೆಡ್. ಎರಡು ಅನ್ಲಿಮಿಟೆಡ್. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಇದು ಎಲೆಕ್ಟ್ರಾನ್ ಸಿಟಿ ಫೇಸ್ 1 ನೀಲಾದ್ರಿ ರೋಡ್ ಅಲ್ಲಿ ಬರುತ್ತೆ. ನೀಲಾದ್ರಿ ರೋಡ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಬಸ್ ಸ್ಟಾಪ್ ಅಲ್ಲಿ ಟೈಟನ್ IDFC ಬ್ಯಾಂಕ್ ಇದೆ. ಅದೇ ಬಿಲ್ಡಿಂಗ್ ಅಲ್ಲಿ 5ನೇ ಫ್ಲೋರ್ ಅಲ್ಲಿ ಬಿಗ್ ಬಫೆಟ್ ಅಂತ ರೆಸ್ಟೋರೆಂಟ್ ಇದೆ. ಇದು ಆಪೋಸಿಟ್ ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಇದೆ ನೋಡ್ರಿ. ಇದು ಆಪೋಸಿಟ್ ಬರ್ಗರ್ ಕಿಂಗ್ ಅಂತ ಒಂದು ಬಿಲ್ಡಿಂಗ್ ಇದೆ, ಅದ್ರ ಅದ್ರ ಆಪೋಸಿಟ್ ಬರುತ್ತೆ. 5ನೇ ಫ್ಲೋರ್ ಅಲ್ಲಿ ಇರೋದು? ಹೌದು ಸರ್. ಅಂದ್ರೆ ಲಿಫ್ಟ್ ಇದೆ ಸರ್? ಲಿಫ್ಟ್ ಇದೆ ಸರ್, 2 ಲಿಫ್ಟ್ ಇದೆ. 2 ಲಿಫ್ಟ್ ಇದೆ. ಹೌದು, ಅಂದ್ರೆ ಆರಾಮ್ಸೆ ಬರ್ಬೋದು ಸರ್. ವಯಸ್ಸಾದವರು, ಹೆಣ್ಮಕ್ಳು, ಮಕ್ಳು ಎಲ್ಲರೂ ಬರ್ಬೋದು. ಎಲ್ರು ಬರ್ಬೋದು. ಓಕೆ ಸರ್. ಸರ್ ಇದು ಏನ್ ಯಾವ ಟೈಮಿಂಗ್ಸ್ ಏನಿರುತ್ತೆ ಸರ್ ಊಟದ್ದು? ಸರ್ ಇದು ನಮ್ದು ಲಂಚ್ ಮತ್ತೆ ಡಿನ್ನರ್ ಇರುತ್ತೆ. ಲಂಚ್ 12 to 4 ಇರುತ್ತೆ, ಡಿನ್ನರ್ 7 to 11 ಇರುತ್ತೆ. ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ಸಂಜೆ 2 ಟೈಮ್ ಊಟ ಇರುತ್ತೆ? ಹೌದು. 2 ಟೈಮ್ ವೆಜ್ ನಾನ್ ವೆಜ್ ಎರಡು ಕೂಡ ಅನ್ಲಿಮಿಟೆಡ್ ಇರುತ್ತೆ. ಈ ಏನೇನ್ ಸಿಗುತ್ತೆ ಸರ್? ವೆಜ್ ಅಲ್ಲಿ ಏನೇನ್ ಸಿಗುತ್ತೆ, ನಾನ್ ವೆಜ್ ಅಲ್ಲಿ ಏನೇನ್ ಸಿಗುತ್ತೆ? ವೆಜ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 30 to 35 ಐಟಮ್ಸ್ ಸಿಗುತ್ತೆ ಎಲ್ಲನ. 35 ಐಟಮ್ ಸಿಗುತ್ತೆ? ಹೌದು. ಸಿಗ್ಬೋದು ಸರ್? ನಿಮ್ಗೆ ಚಾಟ್ ಸಿಗುತ್ತೆ, ಚಾಟ್ಸ್ ಅಲ್ಲಿ ವೆರೈಟಿ ಸಿಗುತ್ತೆ. ಅದಾದ್ಮೇಲೆ ಸೂಪು, ಫ್ರೂಟ್ ಸಲಾಡು, ಗ್ರೀನ್ ಸಲಾಡು, ಒಂದು 4 to 5 ಸ್ಟಾರ್ಟರ್ ಸಿಗುತ್ತೆ. ಮೇನ್ ಕೋರ್ಸ್ ಸಿಗುತ್ತೆ ಒಂದು 3-4. ಅದಾದ್ಮೇಲೆ ಡೆಸರ್ಟ್ಸ್ ಅಲ್ಲಿ ಒಂದು ವೆರೈಟಿಗಳಿದಾವೆ. ಅದ್ರ ಜೊತೆಗೆ ರೋಟಿ ಆಗ್ಬೋದು, ನಾನು, ಪೂರಿ, ಆಮೇಲೆ 1-2 ತರ ವೆಲ್ಕಮ್ ಡ್ರಿಂಕ್ಸು. ಸೊ ಅಲ್ಲೇ ಆಡ್ ಮಾಡಿದ್ರೆ ಒಂದು 30+ ಆಗುತ್ತೆ. 30 to 35 ಐಟಮ್ ಆಗುತ್ತೆ. 35 ವೆಜ್ ಐಟಮ್ಗಳು ಸಿಗ್ತವೆ? ಹೌದು. ನಾನ್ ವೆಜ್ ಅಲ್ಲಿ ಏನೇನು ಸಿಗ್ತದೆ ಸರ್? ನಾನ್ ವೆಜ್ ಅಲ್ಲಿ ರೆಗ್ಯುಲರ್ ಆಗಿ ಏನಂದ್ರೆ ಒಂದು ಆಲ್ಮೋಸ್ಟ್ 13 to 14 ಐಟಮ್ ಇರುತ್ತೆ. ಸೊ ಐಟಮ್ ಏನಂದ್ರೆ, ಸೊ ನಿಮ್ಗೆ ಸೂಪ್ ಸಿಗುತ್ತೆ, ಅಂಡಕ ಪಂಡ ಅಂತ ಸಿಗುತ್ತೆ. ಅದಾದ್ಮೇಲೆ ನಿಮಗೆ ಸ್ಟಾರ್ಟರ್ಸ್ ಇರುತ್ತೆ ಸರ್. ಇಲ್ಲಿ ಚಿಲ್ಲಿ ಚಿಕನ್, ಗುಂಟೂರು ಚಿಕನ್, ಪೆಪ್ಪರ್ ಚಿಕನ್, ಚಿಕನ್ ಮಂಚೂರಿಯನ್, ತಂದೂರಿ ಚಿಕನ್ ಈ ತರ ಇರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಫಿಶ್ ಕರಿ, ಚಿಕನ್ ಕರಿ, ಅದಾದ್ಮೇಲೆ ಫಿಶ್ ರವಾ ಫ್ರೈ ಅಂತ ಇರುತ್ತೆ. ಫಿಶ್ ಅಲ್ಲಿ ಇಷ್ಟೊಂದು ಐಟಮ್ ಸಿಗುತ್ತಾ? ಹೌದು ಸರ್. ಬಿರಿಯಾನೀಸು ನಿಮ್ಗೆ ಹೈದರಾಬಾದಿ ದಮ್ ಬಿರಿಯಾನಿ ಇರುತ್ತೆ. ಅದ್ರ ಜೊತೆಗೆ ವೀಕೆಂಡ್ ಅಲ್ಲಿ ಮತ್ತೆ ಒಂದೊಂದ್ ದಿನ
2 ಟೈಪ್ಸ್ ಬಿರಿಯಾನಿ ಇರುತ್ತೆ. ಹೈದರಾಬಾದಿ ಬಿರಿಯಾನಿ, ದಮ್ ಬಿರಿಯಾನಿ ಜೊತೆಗೆ ಇನ್ನೊಂದು ಯಾವ್ದಪ್ಪ ಈಗ ತುಂಬಾ ಜನ ಒಂದ್ ರೀತಿ ಫ್ಯಾಮಿಲಿಗಳು ಮತ್ತೆ ಆಫೀಸಲ್ಲಿ ಕೆಲಸ ಮಾಡೋರು ಒಂದೇ ತರ ಯೂನಿಫಾರ್ಮ್ ಟ್ಯಾಗ್ ಹಾಕೊಂಡ್ ಬರ್ತಾರಲ್ಲ, ಏನ್ ಸರ್ ಇದು ಬರ್ತಿರೋದು ಇದು? ಆಕ್ಚುಲಿ ಸರ್ ನಮ್ದು ಇಲ್ಲಿ ತುಂಬಾ ರೀಸನಬಲ್ ಪ್ರೈಸ್ ಇರೋದ್ರಿಂದ ಇಲ್ಲಿ ಬರ್ಡೇ ಪಾರ್ಟಿ ನಡೀತಾ ಇರ್ತದೆ ಜಾಸ್ತಿ. ಅದ್ರ ಜೊತೆಗೆ ಪಾರ್ಟಿ ಅಲ್ಲಿದೆ, ಬರ್ಡೇ ಪಾರ್ಟಿ, ಆನಿವರ್ಸರಿ, ಫ್ರೆಂಡ್ಸ್ ಎಲ್ಲ ಬಂದು ಸೆಲೆಬ್ರೇಷನ್ಗಳು ಏನಾದ್ರು ಮಾಡ್ಕೊಂತಾರೆ. ಅದ್ರ ಜೊತೆಗೆ ಕಂಪನಿ ಟೀಮ್ ಔಟ್ ಗಳೆಲ್ಲ ಬರ್ತಾ ಇರ್ತಾರೆ. ಟೀಮ್ ಔಟ್ ಅಂತಂದ್ರೆ ಎಷ್ಟು ಜನ ಬರ್ಬೋದು ಸರ್? ಸರ್ ಮಿನಿಮಮ್ ನೀವು ಒಬ್ರು ಬಂದ್ರು ಬರ್ಬೋದು. ಇಲ್ಲಿ ಆಲ್ಮೋಸ್ಟ್ 20 ಜನ, 30, 50, 100 ಜನ, 105 ಜನ ಎಲ್ಲ ಬರ್ತಾ ಇರ್ತಾರೆ. 150 ಜನಕ್ಕೆ ಬಂದ್ರು ಸರ್ವಿಸ್ ಕೊಡ್ತೀರಾ? ಖಂಡಿತ ಕೊಡ್ತೀವಿ ಸರ್. ಈಗ ನೀವು ಇಷ್ಟ ಐಟಮ್ ಹೇಳಿದ್ರಿ, ಮತ್ತೆ ಯಾರಾದ್ರೂ ಫ್ಯಾಮಿಲಿದು ಅಥವಾ ಪಾರ್ಟಿ ಆಫೀಸ್ ಟೀಮ್ ಔಟ್ ಇತ್ತು ಅಂತಂದ್ರೆ ಅವ್ರಿಗೆ ಎಕ್ಸ್ಟ್ರಾ ಐಟಮ್ಗಳು ಬೇಕು, ಆ ತರ ಮಾಡ್ಕೊಡ್ತೀವಿ? ಖಂಡಿತ ಸರ್. ಅವ್ರಿಗೆ ಏನಾದ್ರು ಸ್ವಲ್ಪ ಐಟಮ್ ಚೇಂಜಸ್ ಮಾಡ್ಕೊಡ್ಬೇಕು ಅಂತಂದ್ರೆ ನಾವು ಮಾಡ್ಕೊಡ್ತೀವಿ. ಅದ್ರಲ್ಲಿ ಏನಾದ್ರು ಮಾಡ್ಕೊಡ್ತೀವಿ ಸರ್. ಇವತ್ತೊಬ್ರು ಪಾರ್ಟಿ ಬರ್ತ್ಡೇ ಮಾಡಕ್ ಬಂದಿದ್ರು, ಅವರು US ಇಂದ ಬಂದು ಎಲ್ಲಾ ಕಡೆ ಹುಡುಕಿ ಇದನ್ನೇ ರೆಫರ್ ಮಾಡಿ ಇದನ್ನೇ ಬಂದಿದ್ವಿ, ಸಖತ್ತಾಗಿತ್ತು, ತುಂಬಾ ಫ್ರೆಂಡ್ಲಿ ಆಗಿ ಸಪೋರ್ಟ್ ಮಾಡ್ತಿದ್ರು, ಮತ್ತೆ ನಾವು ಕೇಳಿದ ಐಟಮ್ ಎಲ್ಲ ಚೆನ್ನಾಗಿ ಕೊಟ್ರು ಅಂತ ಹೇಳ್ತಾ ಇದ್ರು. ಇವರು ಮಾತ್ರ ಎಲ್ಲ ಬಂದವ್ರಿಗೆಲ್ಲರೂ ಈ ತರ ಸರ್ವಿಸ್ ಇರುತ್ತೆ ಸರ್. ಈಗ ನಾವು ಬಂದವ್ರಿಗೆಲ್ಲರಿಗೂ ಇದೇ ತರ ಸರ್ವಿಸ್ ಕೊಡ್ತೀವಿ. ಎಲ್ರಿಗೂ ಇದೇ ತರ ಸರ್ವಿಸ್ ಕೊಡ್ತೀವಿ ಸರ್. ನಾವು ಎಲ್ಲರೂ ಬಂದ್ರು, ಯಾರು ಬಂದ್ರು. ಪಾರ್ಸಲ್ ಏನಾದ್ರು ಬೇಕು ಅಂದ್ರೆ ಇದೇ ರೇಟ್ ಇರುತ್ತಾ ಸರ್? ಪಾರ್ಸಲ್ ಅಂದ್ರೆ ಇದೇ ರೇಟ್ ಇರಲ್ಲ. ಸೊ ಪಾರ್ಸಲ್ ಬಂದ್ರೆ ನಿಮ್ಗೆ ಕೇಟರಿಂಗ್ ಸರ್ವಿಸ್ ಇರುತ್ತೆ. ಸೊ ಇಲ್ಲಿ ಪಾರ್ಸಲ್ ಎಲ್ಲ ಐಟಮ್ ಸಿಗಲ್ಲ. ಮೇನ್ ಐಟಮ್ ಯಾವ್ದಾನ ಕೇಳಿದ್ರೆ ಬೇಕಾದ್ರೆ ಕೊಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಕೇಟರಿಂಗ್ ಸರ್ವಿಸ್ ಬೇಕಾದ್ರೆ ಕೊಡ್ತೀವಿ. ನೀವು ಮಿನಿಮಮ್ ಒಂದು 20 ಜನ ಇದ್ರೆ ಬೇಕಾದ್ರೆ ನಾವೇ ಸರ್ವಿಸ್ ಕೊಡ್ತೀವಿ, ಸೆಟಪ್ ಸರ್ವಿಸ್ ಕೊಡ್ತೀವಿ. ಕಡಿಮೆ ಇತ್ತು ಅಂದ್ರೆ ನಿಮ್ಗೆ ಯಾವ ಲೊಕೇಶನ್ಗೆ ಹೇಳ್ತೀರೋ ಪ್ಯಾಕ್ ಮಾಡಿ ಪೋರ್ಟರ್ ಮಾಡ್ಕೊಡ್ತೀವಿ. ಸೊ 100 ಜನ, 200 ಜನ, 500 ಜನ ಆದ್ರೂ ನಾವು ಕೊಡ್ತೀವಿ ಸರ್. ಈಗ ವೆಜ್ ನಾನ್ ವೆಜ್ ಎರಡು ಕೂಡ ಬಫೆ ಸಿಸ್ಟಮ್, ಅವರೇ ಬಡಿಸ್ಕೊಂಡು ತಿನ್ನುವಂತದ್ದು. ಹೌದು. ಅಂದ್ರೆ ಇದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್, ಯಾರು ಎಷ್ಟು ಬೇಕಾದ್ರೂ ಏನಾದ್ರು ತಿನ್ಬೋದು? ಎಷ್ಟು ಬೇಕಾದ್ರೂ ತಿನ್ಬೋದು ಸರ್, ಬಟ್ ವೇಸ್ಟ್ ಮಾಡಬಾರ್ದು. ಸೊ ನಾವು ಕೆಲವೊಂದು ಬೋರ್ಡ್ಗಳು ಹಾಕಿದ್ವಿ, ವೇಸ್ಟ್ ಮಾಡ್ಬಿಡಿ, ನೀವು ಎಷ್ಟು ಬೇಕಾದ್ರೂ ತಿನ್ನಿ, ವೆರೈಟಿ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರಿ. ಅಲ್ಲಿ ಬೋರ್ಡ್ ಅಲ್ಲಿ ನೋಡಿದ್ವಿ, ಈ ನಾನ್ ವೆಜ್ ತಗೊಂಡವರು ವೆಜ್ ತಿನ್ಬೋದು ಅಂತ ಏನೋ ಇತ್ತು, ಅದೇ ಸರ್ ಅದು? ಹೌದು ಸರ್. ಈಗ ನಾನ್ ವೆಜ್ ಪೀಪಲ್ ನಾನ್ ವೆಜ್ ಜೊತೆಗೆ ವೆಜ್ ತಗೊಂಡ್ರೆ 35 ಐಟಮ್ ಇದೆ. 35 ಐಟಮ್ಗೆ ಎಷ್ಟು? 333 ಪ್ಲಸ್ GST ಹೇಳಿದ್ವಿ. 350. ವೆಜ್ ತಗೊಂಡ್ರೆ ಬರೀ ವೆಜ್ ಮಾತ್ರ ತಿನ್ಬೇಕು. ಹೌದು. ನಾನ್ ವೆಜ್ಗೆ 499 ಪ್ಲಸ್ GST. 499 ಪ್ಲಸ್ GST. ನಾನ್ ವೆಜ್ ತಗೊಂಡಂತವ್ರು ವೆಜ್ ಅನ್ನು ತಗೋಬಹುದು? ಖಂಡಿತ ಸರ್. ಈಗ ಆಲ್ಮೋಸ್ಟ್ ನಿಮ್ಗೆ ಹೇಳ್ದಂಗೆ ಒಂದು 13 ರಿಂದ 14 ಐಟಮ್ ನಾನ್ ವೆಜ್, ಅದ್ರ ಜೊತೆಗೆ ಒಂದು 30 ಐಟಮ್ ಹೆಚ್ಚಾಗಿ ವೆಜ್, ಎರಡು ತಗೋಬಹುದು. ನಾನ್ ವೆಜ್ ತಗೊಂಡ್ರೆ 45 ಐಟಮ್. ಹೌದು. ನಾನ್ ವೆಜ್ ಐಟಮ್ ತಗೊಂಡ್ರೆ, ನಾನ್ ವೆಜ್ ಊಟ ತಗೊಂಡ್ರೆ ನೀವು ಹೌದು ವೆಜ್ ನಾನ್ ವೆಜ್ ಎರಡು ತಿನ್ಬೋದು. ಬರೀ ವೆಜ್ ಮಾತ್ರ. ಹಂಗಾದ್ರೆ ನಾನ್ ವೆಜ್ ತಗೊಂಡ್ರೆ 45 ಐಟಮ್ ತಿನ್ಬೋದು? ಖಂಡಿತ ಸರ್, ತಿನ್ಬೋದು. ತಿನ್ನುವಷ್ಟೊಳಗೆ ಸುಸ್ತಾಗ್ಬಿಡುತ್ತಲ್ಲ ಸರ್. ಹಂಗ ತಿಂತಾರೆ ಜನ? ತಿಂತಾರೆ ಸರ್. ಯಾಕಂದ್ರೆ ಈಗ ವೆರೈಟಿ ಇಲ್ಲಿ ಹೆಂಗಂದ್ರೆ ಟೇಸ್ಟ್ ನೋಡಕ್ಕೆ ಬರ್ತಾರೆ. ಕೆಲವೊಂದು ಫೇವ್ರೇಟ್ ಐಟಮ್, ಕೆಲವರು ಈಗ ಬಿರಿಯಾನಿ ನೋಡಕ್ಕೆ ಬರ್ತಾರೆ, ಆಮೇಲೆ ಸ್ಟಾರ್ಟರ್ಸ್ ತಿನ್ನಕ್ಕೆ ಬರ್ತಾರೆ. ಸೊ ಅದ್ರ ಜೊತೆಗೆ ಅವ್ರಿಗೆ ವೆಲ್ಕಮ್ ಡ್ರಿಂಕ್ಸ್ ಆಗ್ಬೋದು, ಏನೋ ಐಸ್ ಕ್ರೀಮು, ಜಾಮೂನು, ಡೆಸರ್ಟ್ಸ್ ಎಲ್ಲ ಇರುತ್ತೆ. ಸೊ ಹಂಗಾಗಿ ಅವ್ರಿಗೆ ಏನೇನ್ ಬೇಕೋ ತಿಂತಾರೆ. ಅದೇ ವೇಸ್ಟ್ ಮಾಡ್ದಂಗೆ ತಿಂದ್ರೆ ಬೆಟರ್ ಅಷ್ಟೇ. ಏನಂತಂದ್ರೆ ಫ್ಯಾಮಿಲಿ ಪ್ರೋಗ್ರಾಮ್ಗಳಿಗೆ ಮತ್ತೆ ಫ್ಯಾಮಿಲಿ ಬಂದು ಹೋಗೋಕ್ಕೆ ಒಂದು ಒಳ್ಳೆ ಅಟ್ಮಾಸ್ಫಿಯರ್ ಇದೆ. ಹೌದು, ಅದು ಚೆನ್ನಾಗಿದೆ ಅಂತ ಸರ್. ಇಲ್ಲಿ ಬರೋದೆಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ ಸರ್ಕಲ್ ಬರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಆಮೇಲೆ ಕಿಟ್ಟಿ ಪಾರ್ಟಿಗಳು ಮಾಡಕ್ಕೆ ಒಂದು ಗ್ರೂಪ್ಗಳು ಬರ್ತವೆ. ಹೌದು ಸರ್, ಹೌದು. ಎಲ್ಲಾ ತರ ಜನನು ಬರ್ತಾರೆ ಸರ್ ಇಲ್ಲಿ. ಆಮೇಲೆ ಸರ್, ನಿಮ್ ಹೋಟೆಲ್ ನಾವು ಕೇಳಿದ್ವಿ, ರೆಸ್ಟೋರೆಂಟ್ ಹೋಟೆಲ್ ಅಲ್ಲ. ಈ ರೆಸ್ಟೋರೆಂಟ್ ಅಲ್ಲಿ ಹೋದ್ ಸಾರಿ SSLC ಮತ್ತೆ PUC ಮಕ್ಕಳುಗಳಿಗೆ 90% ಮೇಲೆ ತಗೊಂಡಿರೋ ಫ್ರೀ ಊಟ ಅಂತ ಹಾಕಿದ್ವಿ. ಈ ಸರಿ ಏನಾದ್ರು ಆಫರ್ ಇಟ್ಟಿದ್ದೀರಾ ಸರ್? ಈ ಸರಿ ಏನಂದ್ರೆ ಆಫರ್ ಅಂದ್ರೆ ಏನು 60 ವರ್ಷ ಮೇಲ್ಪಟ್ಟ ಸೀನಿಯರ್ ಸಿಟಿಜನ್ಗೆ ಸೊ ಫ್ರೀ ಆಗಿ ಊಟ ಕೊಡ್ತಾ ಇದೀವಿ ಸರ್. ಅವ್ರ ಫ್ಯಾಮಿಲಿ ಜೊತೆ ಬಂದ್ರೆ ಅವ್ರಿಗೆ ಯಾವ್ದೇ ರೀತಿ ಚಾರ್ಜ್ ಮಾಡಲ್ಲ, ಫ್ರೀ ಆಗಿರುತ್ತೆ ಅವ್ರ ಊಟ. ಸೀನಿಯರ್ ಸಿಟಿಜನ್ ಗಂಡ್ ಮಕ್ಳು ಹೆಣ್ಮಕ್ಳು ಯಾರೇ ಬಂದ್ರು ಅವ್ರಿಗೆ ಫ್ರೀ ಊಟ, ಅವ್ರ ಫ್ಯಾಮಿಲಿ ಜೊತೆ ಬಂದ್ರೆ. 60 ವರ್ಷ ಆಗಿ ವಯಸ್ಸಾದಂತವ್ರಿಗೆ ಫ್ರೀ ಊಟ ಏನಾದ್ರು ತಿನ್ಬೋದು. ಇದೊಂದು ಒಳ್ಳೆ ಆಫರ್ ಇದ್ದಾರೆ. ಕರ್ನಾಟಕದಲ್ಲಿ ಎಲ್ಲೂ ಬಿಟ್ಟಿಲ್ಲ, ನೀವೊಬ್ರು ಬಿಟ್ಟಿದ್ದೀರಾ? ಹೌದು. ಅಂದ್ರೆ ಏನು ನಿಮ್ಗೆ ಅವ್ರು ವಯಸ್ಸಾಗದೆ ಕಡಿಮೆ ತಿಂತಾರೆ ಅನ್ನೋದು ಬಿಟ್ಟಿದ್ದೀರಾ, ಅಥವಾ ಅವ್ರು ಒಂಥರ ಸರ್ವಿಸ್ ಕೊಡ್ಬೇಕು ಅಂತ? ಸರ್, ಇಲ್ಲಿ ಬರೋದೆಲ್ಲ ಫ್ಯಾಮಿಲಿ ಬರ್ತಾರೆ. ಈಗ ಗಂಡ ಹೆಂಡತಿ ಜೊತೆಗೆ ಅವ್ರ ಮಕ್ಳು ಬರ್ತಾರೆ, ಅಪ್ಪ ಅಮ್ಮ ಬರ್ತಾರೆ. ಸೊ ನಾವೀಗ ಇಷ್ಟು ದಿನ ಬರ್ತಾ ಇದ್ರಲ್ಲ, ಈಗ ಒಂದು ಆಫರ್ ಕೊಡೋಣ, ಇನ್ನೊಂದ್ ಮಂತ್ ಅಂತ ನಾವು ಪ್ಲಾನ್ ಮಾಡ್ತಾ ಇದ್ವಿ. ಸೊ ಹಂಗಾಗಿ ಈ ಮಂತ್ ಅಲ್ಲಿ ಸೊ ಸೀನಿಯರ್ ಸಿಟಿಜನ್ ಎಷ್ಟೇ ಜನ ಬಂದ್ರು ಅವ್ರಿಗೆ ಫ್ರೀ ಇರುತ್ತೆ, ಜೊತೆ ಫ್ಯಾಮಿಲಿ ಜೊತೆ ಬರ್ಬೇಕಷ್ಟೇ ಅವರು. ಅಂದ್ರೆ ವಯಸ್ಸಾದಂತವ್ರಿಗೆ ಒಂದು ಊಟದಲ್ಲಿ ನೀವು ಏನೋ ಒಂದು ಸೇವೆ ಮಾಡಿದಾಗ ಮಾಡ್ತಾ ಇದ್ದೀವಿ. ಹೌದು. ಇದು ಸರ್, ಅಂದ್ರೆ ಇದು ಡೈಲಿ ಇರುತ್ತೆ ಸರ್ ಹೋಟೆಲ್? ಇದು ಡೈಲಿ ಇರುತ್ತೆ ಸರ್. ಲಂಚ್ ಡಿನ್ನರ್ 2 ಇರುತ್ತೆ, ಡೈಲಿ ಇರುತ್ತೆ. ಡೈಲಿ ಮಧ್ಯಾಹ್ನದ ಊಟ ಮತ್ತೆ ಸಂಜೆ ಊಟ? ಹೌದು. ಊಟ ಡೈಲಿ ಇರುತ್ತೆ. ಸೋಮವಾರ ಒಂದಿನ ಬಿಟ್ಟು? ಸೋಮವಾರನೂ ಇರುತ್ತೆ ಸರ್, ಎವ್ರಿ ಡೇ ಇರುತ್ತೆ. ಇದೇನ್ರಿ ಇದು? ಹೌದು ಸರ್. ಇಲ್ಲಿ ಹೆಂಗೆ ಅಂದ್ರೆ, ಸೊ ನಮಗೆ ವೀಕೆಂಡ್ ಅಲ್ಲಿ ಕಸ್ಟಮರ್ ಇರ್ತಾರೆ, ಅದ್ರ ಜೊತೆಗೆ
ಬರ್ಡೇ ಪಾರ್ಟಿಗಳು ಇರ್ತವೆ. ವೀಕ್ ಡೇಸ್ ಅಲ್ಲಿ ಪಾರ್ಟಿಗಳ ಜೊತೆಗೆ ಕಂಪನಿ ಟೀಮ್ ಔಟ್ಗಳು ಇರ್ತವೆ. ಓಕೆ. ಹಂಗಾಗಿ ಪ್ರತಿದಿನನೂ ನಮ್ದು ಯಾವತ್ತು ಕ್ಲೋಸ್ ಇರಲ್ಲ, ಪ್ರತಿದಿನ ಓಪನ್ ಇರುತ್ತೆ. ಅಂದ್ರೆ ಜೊತೆಗೆ ಸೋಮವಾರ ದಿನನೂ ಬರ್ತಾರೆ. ಹೌದು ಸರ್, ಸೋಮವಾರ ಎರಡು ಸಿಗುತ್ತೆ. ಎರಡು ಸಿಗುತ್ತೆ ಸರ್. ಅಂದ್ರೆ ಆ ದಿನನೂ ಪಾರ್ಟಿ ಟೀಮ್ ಔಟ್ಗಳು ಪಾರ್ಟಿ ಔಟ್ ಎಲ್ಲ ಇರುತ್ತೆ ಸರ್. ನೋಡಿ ಇವತ್ತು ನೀವೇ ನೋಡಿದ್ರೆ, ಇವತ್ತು ಟ್ಯೂಸ್ಡೇ ಮಂಗಳವಾರ. ಸೊ ಇವತ್ತು ಆಲ್ಮೋಸ್ಟ್ ಒಂದು 50 ಜನ ಒಂದು ಪಾರ್ಟಿ ಇತ್ತು, ವೆಜ್ ನಾನ್ ವೆಜ್ ಇದ್ರು. ಸೊ ನಾಳೆನೇ ಒಂದು ಪಾರ್ಟಿ ಇದೆ. ಸೊ ಮಿನಿಮಮ್ ಏನಿಲ್ಲ ಅಂದ್ರೆ ವಾರದಲ್ಲಿ ಒಂದು 3-4 ಪಾರ್ಟಿ ಅಂತೂ ಆಗ್ತಾ ಇರುತ್ತೆ ಸರ್. ಸರ್, ಈಗ ಪಾರ್ಟಿ ಅವ್ರಿಗೆ ನೀವು ಪಾರ್ಟಿ ಟೀಮ್ ಔಟ್ ಅವೆಲ್ಲ ಬಂದವ್ರಿಗೆ ಅವ್ರು ಸಪರೇಟ್ ಮಾಡ್ತಾ ಇರ್ತೀವಿ. ಜನರಲ್ ಆಗಿ ಬರ್ತಾರಲ್ಲ ಅಂತವ್ರಿಗೆ ಅದಕ್ಕೆ ಸಪರೇಟ್ ಇರ್ತದ ಕುತ್ಕೊಂಡು ತಿನ್ನೋದಕ್ಕೆಲ್ಲ? ಇರುತ್ತೆ ಸರ್. ಈಗ ಹೆಂಗಂದ್ರೆ ಪಾರ್ಟಿ ಇದ್ದಾಗ ಪಾರ್ಟಿ ನಡೀತಾ ಇರ್ತದೆ, ಪಾರ್ಟಿ ಇಲ್ಲದವರಿಗೆ ಸಪರೇಟ್ ಜಾಗ ಇರುತ್ತೆ. ಅವ್ರು ಆರಾಮ ಬಿಲ್ ತಗೊಂಡು ಆರಾಮಾಗಿ ಬಂದು ಊಟ ಮಾಡ್ಬೋದು, ತೊಂದರೆ ಇಲ್ಲ. ಹೌದು ಹೌದು. ಈ ಪಾರ್ಟಿಯವರಿಗೆ ಸಪರೇಟ್ ಪಾರ್ಟಿ ಹಾಲ್ ಇದೆ. ಸೊ ಜನರಲ್ ಊಟ ಮಾಡೋರಿಗೆ ಅವ್ರಿಗೆ ಸಪರೇಟ್ ಹಾಲ್ ಇದೆ. ಅವ್ರಿಗೆ ಒಂದು ಪ್ರೈವೇಸಿ ಜಾಗ ಬಿಟ್ಟಿದೆ. ಹೌದು ಹೌದು, ಈ ತರ ಇದೆ. ಹೌದು. ಓಕೆ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ.